ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪಗೆ ಬಿಗ್ ಶಾಕ್. ಅಧಿಕಾರ ದುರುಪಯೋಗ ಪಡಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ವಜಾ. ಶಿವಶಂಕರಪ್ಪ ಸಾಹುಕಾರ್ ವಜಾ ಮಾಡಿದಂತಹ ಗವರ್ನರ್. ಪುತ್ರಿಗೆ ಹುದ್ದೆ ಕೊಡಿಸಲಿಕ್ಕೆ ಹೋಗಿದ್ದಂತಹ ಶಿವಶಂಕರಪ್ಪ ವಾರ್ಷಿಕ ಆದಾಯ ಮರೆಮಾಚಿ ಅಕ್ರಮ ಎಸಗಿರುವಂತಹ ಆರೋಪ. ಶಿವಶಂಕರಪ್ಪ ಅಕ್ರಮಗಳ ಬಗ್ಗೆ ತನಿಖೆಗೂ ಕೂಡ ಶಿಫಾರಸು. ರಾಷ್ಟ್ರಪತಿಗಳಿಗೆ ಶಿಫಾರಸು ಮಾಡಿದಂತಹ ಗವರ್ನರ್ ಗೆಹ್ಲೋಟ್ ಶಿವಶಂಕರಪ್ಪ ವಜಾಗೊಳಿಸಿ ಗವರ್ನರ್ ಆದೇಶ. ಏನಾಗಿದೆ? ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಅವರಿಗೆ ಒಂದು ಬಿಗ್ ಶಾಕ್ ಎದುರಾಗಿದೆ. ಅಧಿಕಾರ ದುರುಪಯೋಗ ಪಡಿಸಿಕೊಂಡಿದ್ದಾರೆ. ಆ ಒಂದು ಕಾರಣಕ್ಕಾಗಿ ಅವರನ್ನ ಹುದ್ದೆಯಿಂದ ವಜಾಗೊಳಿಸಲಾಗಿದೆ. ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ. ಅವರೇ ಶಿವಶಂಕರಪ್ಪ ಅವರು ತಮ್ಮ ಖಾನ್ದಾನ್ಗೆ ಕೊಡಿಸಬೇಕು ಸರ್ಕಾರಿ ನೌಕರಿ ಅಂತ ಅಂದ್ಕೊಂಡು ತಮ್ಮ ಒಂದು ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ. ಮಗಳಿಗೆ, ಮಗಳ ಗಂಡಂಗೆ, ಮರಿ ಮಕ್ಕಳಿಗೆ ಎಲ್ಲರಿಗೂ ಕೂಡ ಗೌರ್ಮೆಂಟ್ ಕೆಲಸವನ್ನು ಕೊಡಿಸ್ತೀನಿ ಅಂತ ಹೇಳಿ ಮೋಸ್ಟ್ಲಿ ಬಾಂಡ್ ಪೇಪರ್ ಮೇಲೆ ಸಹಿ ಹಾಕಿದ್ದಾರೆ ಅಂತ ಅನಿಸುತ್ತೆ. ಇದೇ ರೀತಿಯಾಗಿ ಕೆಲಸ ಮಾಡುವವರು, ಇದೇ ರೀತಿ ಮಾಡ್ಕೊಂಡು ಖಾನ್ದಾನ ಉದ್ಧಾರ ಮಾಡೋರು ತುಂಬ ಜನ ಇದ್ದಾರೆ. ಅವ್ರನ್ನೆಲ್ಲರನ್ನೂ ಕೂಡ ಸರಿಪಡಿಸಬೇಕು ಅಂತಂದರೆ ಇವರಿಗೆ ಆಗಿರೋ ಗತಿ ಎಲ್ರಿಗೂ ಕೂಡ ಆಗಬೇಕು. ವಾರ್ಷಿಕ ಆದಾಯವನ್ನು ಮರೆಮಾಚಲಾಗಿದೆ. ಅವರ ಆದಾಯವನ್ನು ಮರೆಮಾಚಿ ಅಕ್ರಮವನ್ನು ಎಸಗಿದ್ದಾರೆ. ಇದೇ ಆರೋಪದ ಅಡಿಯಲ್ಲಿ ಅವರನ್ನ ತನಿಖೆಗೆ ತೆಗೆದುಕೊಳ್ಬೇಕು ಅಂತ ಹೇಳೂ ಕೂಡ ಕೋರಲಾಗಿದೆ. ರಾಷ್ಟ್ರಪತಿಗಳಿಗೆ ಶಿಫಾರಸು ಮಾಡಿದ್ದಾರೆ ಗವರ್ನರ್ ಗೆಹ್ಲೋಟ್ ಅವರು. ಶಿವಶಂಕರಪ್ಪ ವಜಾ ಮಾಡಿ ಗವರ್ನರ್ ಆದೇಶವನ್ನ ನೀಡಿರುವಂಥದ್ದು. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಅಮಾನತುಗೊಳಿಸಿದಂತಹ ರಾಜ್ಯಪಾಲರ ಆದೇಶವನ್ನ ಈಗ ನೋಡ್ತಾ ಇದ್ದೀರಾ. ಕರ್ನಾಟಕ ಅದರ ಬಗ್ಗೆ ನೀವು ನೋಡ್ತಾ ಇದ್ದೀರಾ. ವಾರ್ಷಿಕ ಆದಾಯವನ್ನು ಮರೆಮಾಚಿದ್ದಾರೆ, ಅಕ್ರಮವನ್ನು ಎಸಗಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಅಕ್ರಮ ಎಸಗಿರುವಂತಹ ಆರೋಪದ ಹಿನ್ನೆಲೆಯಲ್ಲಿ ಅವರನ್ನ ಅಮಾನತು ಮಾಡಲಾಗಿದೆ. ರಾಷ್ಟ್ರಪತಿಗಳ ಶಿಫಾರಸು ಮಾಡಿದಂತಹ ಗವರ್ನರ್ ಗೆಹ್ಲೋಟ್ ಅವರು ಶಿವಶಂಕರಪ್ಪ ಅವರು ವಜಾಗೊಳಿಸಿ ಗವರ್ನರ್ ಆದೇಶವನ್ನು ನೀಡಿದ್ದಾರೆ. ಕರ್ನಾಟಕ ಲೋಕಸೇವಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಬರೆದಿದ್ದಾರೆ, ಆ ಅಮಾನತು ಪತ್ರದಲ್ಲಿ ಏನಿದೆ ಅಂತ ಹೇಳಿ ಈಗ ನೀವು ನೋಡ್ತಾ ಇದ್ದೀರಿ. ನೀವು ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿದೆ ಅಂತ ಹೇಳಿ. ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರಾಗಿರುವಂತಹ ಶ್ರೀ ಶಿವಶಂಕರಪ್ಪ ಸಾಹುಕಾರ್ ಇದರ ವಿವಿಧ ಸ್ವಜನ ಈ ಒಂದು ಪಕ್ಷಪಾತ ಮತ್ತು ಮಾಹಿತಿಗಳಿಂದ ಬಹಿರಂಗಗೊಳಿಸಿದ್ದಾರೆ. ಇವುಗಳ ಇತ್ಯಾದಿ ದೂರುಗಳು ಬಂದಿದ್ವು. ಇದರ ಇಬ್ಬರೂ ಕೂಡ ಹೆಣ್ಣು ಮಕ್ಕಳಿಗೆ ಕಾನೂನು ಬಾಹಿರವಾಗಿ ಅಧಿಕಾರವನ್ನು ಕೊಡಲಿಕ್ಕೆ ಅವರು ರೆಡಿಯಾಗಿತ್ತು. ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಕೈಗಾರಿಕಾ ವಿಸ್ತರಣಾ ಅಧಿಕಾರಿ ಹುದ್ದೆಗಳಿಗೆ ಆಯ್ಕೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕಾಗಿ ಅವರ ವಿರುದ್ಧವಾಗಿ ಕ್ರಮ ಕೈಗೊಳ್ಳುವಂತೆ ಕೋರಲಾಗಿದೆ ಅಂತ ಹೇಳಿ ಆ ಒಂದು ಪತ್ರದಲ್ಲಿ ಅಮಾನತುಗೊಳಿಸಿರುವಂತಹ ರಾಜ್ಯಪಾಲರ ಈ ಒಂದು ಪತ್ರದಲ್ಲಿ ಮೆನ್ಷನ್ ಮಾಡಲಾಗಿದೆ. ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಹೆಣ್ಣು ಮಕ್ಕಳಿಗೆ ಗೌರ್ಮೆಂಟ್ ಜಾಬ್ ಅನ್ನ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ ಅನ್ನೋದು ಇದರಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಹಿಂಗೆ ಎಲ್ಲರೂ ಕೂಡ ಅಧಿಕಾರದಲ್ಲಿ ಇದ್ದುಕೊಂಡು ತಮ್ಮ ಹೆಣ್ಣು ಮಕ್ಕಳಿಗೆ, ತಮ್ಮ ಗಂಡು ಮಕ್ಕಳಿಗೆ, ಮುಂದೆ ಬರುವಂತಹ ಸೊಸೆಗೆ, ಹಾಗೆ ಮುಂದೆ ಆಗುವಂತಹ ಅಳಿಯನಿಗೆ, ಮೊಮ್ಮಕ್ಕಳಿಗೆ ಎಲ್ರಿಗೂ ಕೂಡ ಗೌರ್ಮೆಂಟ್ ಜಾಬ್ ಕೊಟ್ಟು ಕೂರಿಸಿ ಅವರು ಉದ್ಧಾರ ಮಾಡಲಿಕ್ಕೆ ಅಂತ ನಿಂತರೆ ಎಕ್ಸಾಮ್ ಕಟ್ಕೊಂಡು ಅಲ್ಲಿ ಓದಿ ಅಲ್ಲಿ ಪಾಸಾಗಿ ಒಂದು ಮಾರ್ಕ್ಸಲ್ಲಿ ಹೋಯ್ತು ನನಗೆ ಅಂತ ಹೇಳಿ ಬೇಜಾರು ಪಡುವಂಥ ವಿದ್ಯಾರ್ಥಿಗಳ ನಡುವೆ ಇಂಥ ಕ್ರಿಮಿಕೀಟಗಳು ಅವಶ್ಯಕತೆ ಇರಲಿಲ್ಲ. ಒಳ್ಳೆ ಕೆಲಸ ಮಾಡಿದ್ರು ಅವರ ಒಂದು ಅಪರಾಧ ಸಾಬೀತಾಗಬೇಕು. ಆ ಒಂದು ಕಾರಣಕ್ಕಾಗಿ ಈ ರೀತಿಯಾಗಿ ಡಿಸಿಷನ್ ಅನ್ನು ತೆಗೆದುಕೊಳ್ಳಲಾಗಿದೆ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.